ನಮಸ್ಕಾರ ಗೈಸ್, ಇದು ನಾನು ನಿಮ್ಮ ಪ್ರವೀಣ್ ಕೆ ವ್ಯೂ. ಸೊ ಇವತ್ತಿನ ವಿಡಿಯೋ ಏನಂದರೆ, ನೀವು ನನ್ನ ಮೆಟ್ರೋ ಇನಾಗ್ರೇಷನ್ ವಿಡಿಯೋ ನೋಡಿರ್ಬೋದು. ಫ್ರಮ್ ವೈಟ್ ಫೀಲ್ಡ್ ಟು ಆಲ್ ದ ವೇ ಟು ಶಿಲಾಘಟ್ಟ ಅದು ವಿಡಿಯೋ. ಸೊ ಅದೇನೋ ನೋಡಿಲ್ಲ, ನಾನು ಈ ಕಡೆ ವಿಡಿಯೋ ಲಿಂಕ್ ಕೊಡ್ತೆ, ದಯವಿಟ್ಟು ಚೆಕ್ ಮಾಡಿ. ಸೊ ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ, ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು, ಹೋಗ್ಬಿಟ್ಟು ಬಂದಾಯಿತು. ಸೊ ಬಂದ್ಬಿಟ್ಟು ಮನೆ ರೀಚ್ ಆಗಿದ್ದೀನಿ. ಸೊ ನಿಮಗೆ ನಾನು ಮೆಟ್ರೋ ಆಫ್ಟರ್ ಲೈಕ್ 1 ಮಂತ್ 1.5 ಮಂತ್ ಆದಮೇಲೆ ಸರ್ವಿಸ್ ಫುಲ್ ಫ್ಲೆಜ್ಡಾಗಿ ನಡೀತಾಯಿದೆ. ಎಷ್ಟೊಂದು ಜನ ಮೆಟ್ರೋ ಯೂಸ್ ಮಾಡ್ತಾಯಿದ್ದಾರೆ, ಈಸ್ ಇಟ್ ವರ್ತ್ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಬಿಕಾಸ್ ಫಸ್ಟ್ ಇನಿಷಿಯಲ್ ಸ್ಟೇಜ್ ಆಫ್ ಫಾರ್ 1 ಮಂತ್ ಆರ್ 15 ಡೇಸ್ಗೆ ಮೆಟ್ರೋದಲ್ಲಿ ತುಂಬ ಜನ ಅಷ್ಟು ಯೂಸ್ ಮಾಡ್ತಾಯಿದ್ದಿಲ್ಲ. ಸೊ ಈಗ ಜನ ಯೂಸ್ ಮಾಡ್ತಾಯಿದ್ದಾರಾ ಏನು ಅಂತೇಳ್ಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋಗೆ ಹೋಗೋಣ. ಅದಕ್ಕೆ ಮುಂಚೆ ನೀವೇನೋ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇದೇ ಥರ ತುಂಬ ಕಂಟೆಂಟ್ಗಳು ಬಂದ್ಬಿಟ್ಟು ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ವಿಡಿಯೋ. ಸೊ ನಾವು ಇವಾಗ ಟಿನ್ ಫ್ಯಾಕ್ಟ್ರಿ ಹತ್ರ ಇಳಿದ್ಬಿಟ್ಟಿದ್ದೀವಿ ಗೈಸ್. ಮತ್ತೆ ನಾವು ಮನೆಗೆ ಹೋಗ್ಬೇಕಾಗಿತ್ತು. ಸೊ ಅದಕ್ಕೆ ಮುಂಚೆ ಇಲ್ಲಿ ನೋಡಿದ್ರಲ್ಲ, ಅದು ಎಷ್ಟು ದೊಡ್ಡ ಕ್ಯೂ ಇದೆ ಅಂದರೆ, ಟುವರ್ಡ್ಸ್ ITPLಗೆ ಮತ್ತು KR ಪುರಂಗೆ ಮತ್ತು ಟುವರ್ಡ್ಸ್ ಬೈಪಳ್ಳಿ ಸೈಡ್ಗೂ ಇಷ್ಟೊಂದು ದೊಡ್ಡ ಕ್ಯೂ ಇದೆ, ದೊಡ್ಡ ಲೈನ್ ಕ್ಯೂ ಇದೆ. ತುಂಬ ಜನ ಮೆಟ್ರೋ ಯೂಟಿಲೈಸ್ ಮಾಡ್ತಾಯಿದ್ದಾರೆ, ಇಟ್ಸ್ ಎ ಗ್ರೇಟ್ ಥಿಂಗ್. ಮತ್ತು ಹಂಗೆ ಕೆಳಗಡೆ ಇಳಿದು ಬಂದಮೇಲೆ ನಾನು ನೋಟಿಸ್ ಮಾಡಿದೆ, ಈಗ ಸದ್ಯಕ್ಕೆ ಮುಂಚೆಲ್ಲ ಬಂದುಬಿಟ್ಟು ಬಸ್ಸೆಲ್ಲ ಬಂದುಬಿಟ್ಟು ಮೈನ್ ರೋಡ್ಗೆ ಹೋಗ್ತಾಯಿತ್ತು. ಬಟ್ ಇವಾಗ ಏನು ಡಿವೈಡ್ ಮಾಡಿದ್ದಾರೆ ಅಂದರೆ, ಬಸ್ಸುಗಳು ಬಂದು ಮೆಟ್ರೋ ಸ್ಟೇಷನ್ ಹತ್ರ ಇರುವ ಒಂದು ಬೇ ಇದೆ, ಬಸ್ ಬೇ ಅಂತ, ಆ ಲೈನಿಂದ ಬಂದುಬಿಟ್ಟು ಯಾರೆಲ್ಲ ಬಂದುಬಿಟ್ಟು ಸಿಲ್ಕ್ ಬೋರ್ಡ್ಗೆ ಹೋಗೋ ದಾರಿಗೆಲ್ಲ ಡಿವೈಡ್ ಮಾಡಿಬಿಟ್ಟಿದ್ದಾರೆ, ವಿಚ್ ಇಸ್ ಎ ಗ್ರೇಟ್ ಥಿಂಗ್. ಮತ್ತು ಇದೇ ಎಂಟ್ರೆನ್ಸು. ಇವಾಗ ನಾವು ಮತ್ತೆ ಓಡಿಗೆ ಹೋಗ್ತಾಯಿದ್ವಿ, ಏನಕ್ಕಂದರೆ ಇಲ್ದು ಬಂದುಬಿಟ್ಟು ನಾನು ನಿಮ್ಗೆ ತೋರ್ಸೋಣ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದು ಮೈನಾಗಿ. ಸೊ ನೋಡ್ತಾ ಇದ್ದೀರಲ್ಲ, ದೊಡ್ಡ ಸ್ಟೇಷನ್ ಗೈಸ್. ನನಗೆ ಮಾತ್ರ ತುಂಬ ಇಟ್ ಈಸ್ ಲೈಕ್ ವಾವ್. ಈ ಸ್ಟೇಷನ್ನು ಇನಾಗ್ರೇಷನ್ ಟೈಮಲ್ಲಿ ನಾನು ಇಲ್ಲಿ ನೋಡಿಲ್ಲ. ಸೊ ಬಟ್ ಈಗ ಸಖತ್ ದೊಡ್ಡದಾಗಿದೆ. ಇದೇ ಈಗ ಬಂದುಬಿಟ್ಟು ಫುಟ್ ಬ್ರಿಡ್ಜ್ ಮಾಡಿದ್ದಾರೆ. ಅಲ್ಲೇ ಫುಟ್ ಬ್ರಿಡ್ಜ್ನ ಬಂದುಬಿಟ್ಟು ಎಷ್ಟೇ ಬೇಗ ಬಂದುಬಿಟ್ಟು ರಿಮೂವ್ ಮಾಡ್ಬೋದು. ಸೊ ಅದು ರಿಮೂವ್ ಮಾಡಿದ್ಮೇಲೆ ಇದೇ ಫುಟ್ ಬ್ರಿಡ್ಜ್ ಆಗಿರುತ್ತೆ. ಲಾಟ್ ಆಫ್ ಟ್ರಾಫಿಕ್ ಬಂದುಬಿಟ್ಟು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸ್ ಅವರು BBMP ಹತ್ರ ರಿಕ್ವೆಸ್ಟ್ ಮಾಡಿದ್ದಾರೆ, BMRCಯಲ್ಲೂ ರಿಕ್ವೆಸ್ಟ್ ಮಾಡಿದ್ದಾರೆ, ಎಷ್ಟೇ ಬೇಗ ಆ ಫುಟ್ ಬ್ರಿಡ್ಜ್ನ ರಿಮೂವ್ ಮಾಡೋಕ್ಕೆ. ನೋಡ್ತಾ ಇದ್ದೀರಲ್ಲ ಎಷ್ಟು ದೊಡ್ಡದಾಗಿದೆ ಅಂದರೆ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಗೈಸ್. ಕ್ಲೀಸಿಯಾಗಿ ಮೆಟ್ರೋ ಸ್ಟೇಷನ್ಗೆ ಹೋಗೋರವ್ರಿಗೂ ಅಕೊಮಡೇಟ್ ಮಾಡ್ಬೋದು. ಇಟ್ಸ್ ಲೈಕ್ ನೈಸ್. ನೋಡಿದ್ರಲ್ಲ ಸ್ಟೇಷನ್ ಎಷ್ಟು ದೊಡ್ಡದಾಗಿದೆ ಅಂತ, ಈಗ ತುಂಬ ದೊಡ್ಡದಾಗಿದೆ. ಸೊ ಊರಿಗೆ ಹೋಗೋಕ್ಕೆ ಜನ ಎಕ್ತಿದ್ದಾರೆ. ಸೊ ಮಮ್ಮಿ ಮತ್ತು ನನ್ನ ವೈಫ್ ಬರ್ತಾಯಿದ್ದಾರೆ ಅಲ್ಲಿ. ಸೊ ನಾವು ಇವಾಗ ಮೇಲೆ ಹೋಗೋಣ. ನನಗೆ ಇನ್ನೊಂದು ಇಷ್ಟ ಏನಾಯ್ತು ಅಂದರೆ, ನೀಟಾಗಿ ಇಟ್ಕೊಂಡಿದ್ದಾರೆ ಈ ಮೆಟ್ರೋ ಸ್ಟೇಷನ್. ನನಗೆ ತುಂಬ ಇಷ್ಟ ಆಯಿತು. ಈ ಮೆಟ್ರೋ ಸ್ಟೇಷನ್ ತುಂಬ ದೊಡ್ಡದಾಗಿದೆ, ಲಾಂಗ್ ಆಗಿದೆ. ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ಇದೇ ನನ್ನ ಬಸ್ ಬೇ ಅಂತ ಹೇಳಿದೆ. ಈ ಬಸ್ ಬೇ ಬಂದುಬಿಟ್ಟು ಯಾರೆಲ್ಲ ಬಂದುಬಿಟ್ಟು ಸಿಲ್ಕ್ ಬೋರ್ಡ್ಗೆ ITPL ಹೋಗೋಕ್ಕೆಲ್ಲ ಆ ಬಸ್ ಬೇ ಕೊಟ್ಟಿದ್ದಾರೆ. ಮತ್ತು ಟುವರ್ಡ್ಸ್ ಹೊಸಕೋಟೆಗೆ ಹೋಗಿ ಇನ್ನೊಂದು ಬೇ ಕೊಟ್ಟಿದ್ದಾರೆ. ಸೊ ಮೇಲೆ ಬಂದ್ವಿ ಈಗ. ಬಂದಿದ್ದ ತಕ್ಷಣ ನನಗೊಂದು ಶಾಕ್ ಇತ್ತು, ಇಲ್ಲೇನಪ್ಪ ಯಾರು ಇಲ್ಲ, ಖಾಲಿ ಹೊಡಿತೈತೆ ಅಂತ ನೋಡಿದೆ. ಬಟ್ ಆಮೇಲೆ ನನಗೆ ಇನ್ನೊಂದು ಏನಾಯ್ತು ಅಂದರೆ, ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜು ಸಖತ್ತಾಗಿದೆ ಗೈಸ್ ನೋಡೋಕ್ಕೆ. ಈ ವ್ಯೂ ಅಲ್ಲಿ ಮಾತ್ರ ಹೆವಿಯಾಗಿದೆ. ಮೆಟ್ರೋ ಬರ್ತಾಯಿದೆ ಗೈಸ್. ಮೆಟ್ರೋ ಬೋರ್ಡ್ ಮಾಡಿಬಿಟ್ಟಿದ್ದೀವಿ. ಮೆಟ್ರೋ ಬೋರ್ಡ್ ಮೇಲೆ ನನಗೊಂದು ದೊಡ್ಡ ಶಾಕ್ ಇತ್ತು. ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಜನ ಕ್ರೌಡಿದ್ದಾರೆ ಗೈಸ್. ಫಸ್ಟ್ ಇನಿಷಿಯಲ್ 1 ಮಂತಲ್ಲಿ ಬಂದುಬಿಟ್ಟು ಅಷ್ಟು ಜನ ಇದ್ದಿಲ್ಲ, ಬಟ್ ನಾವು ತುಂಬ ಜನ ಯೂಟಿಲೈಸ್ ಮಾಡ್ತಾಯಿದ್ದಾರೆ ಮೆಟ್ರೋ. ಸೀಟ್ ಸಿಗ್ತಾಯಿಲ್ಲ ತುಂಬ ಜನಕ್ಕೆ, ಇಟ್ಸ್ ಲೈಕ್ ಗ್ರೇಟ್. ಫೈನಲಿ ಮೆಟ್ರೋಲ್ಲಿ ಜನ ಓಡಾಡೋಕ್ಕೆ ಶುರು ಮಾಡಿದ್ದಾರೆ. ಮತ್ತು ಡೆಸ್ಟಿನೇಷನ್ ಬಂದ್ಬಿಟ್ಟು ಈ ಥರ ಹೊಸದಾಗಿ ಮಾಡಿದ್ದಾರೆ, ವಿಚ್ ಇಸ್ ಲೈಕ್ ಕೂಲ್ ಥಿಂಗ್. ನೆಕ್ಸ್ಟ್ ಸ್ಟೇಷನ್ ಯಾವ್ದು ಬರುತ್ತದೆ. ಬಟ್ ನನಗೆ ಒಂದೇ ಒಂದು ಗೊತ್ತಾಗಿಲ್ಲ, ಅದೇನಕ್ಕೆ ಇನ್ನೊಂದು ಸ್ಟೇಷನ್, ಹಳೆ ಸ್ಟೇಷನ್ದು ನಂಬರಲ್ಲಿ ಇಕ್ಕಿದ್ದಾರೆ. ಬ್ಲಿಂಕಿಂಗ್ ಲೈಟ್ ಥರ ಇಟ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ, ವಿಚ್ ಇಸ್ ಲೈಕ್ ಎ ಗ್ರೇಟ್. ಸೊ ಇಲ್ಲೇ ನಾನು ವಿಡಿಯೋನ ಎಂಡ್ ಮಾಡ್ತೀನಿ. ಮನೆ ರೀಚ್ ಆದ್ವಿ ಗೈಸ್. ನೀವು ನೋಡಿದ್ರಲ್ಲ, ತುಂಬ ಜನ ಮೆಟ್ರೋ ಯೂಟಿಲೈಸ್ ಮಾಡ್ತಾರೆ, ವಿಚ್ ಇಸ್ ಲೈಕ್ ಎ ಗ್ರೇಟ್ ಥಿಂಗ್, ಗ್ರೇಟ್ ಸ್ಟೆಪ್. ಏನಂದರೆ ಫಸ್ಟು ಒನ್ ಮಂತ್ ಅನಿಸ್ತಾ ಇದ್ದೀನಿ, ಆ ಟೈಮ್ ಒಳಗಡೆ ತುಂಬ ಜನ ಯೂಟಿಲೈಸ್ ಮಾಡ್ತಾಯಿದ್ದಿಲ್ಲ. ಬಟ್ ಇದ್ರೇನು ಕೆಲವೊಂದು ಜನ ಯೂಟಿಲೈಸ್ ಮಾಡ್ತಾಯಿಲ್ಲ. ಏನಕ್ಕಂದರೆ ಮೆಟ್ರೋ ಕ್ರೌಡ್ ಇದೆ, ಸೊ ನಮ್ಮ ಸ್ವಂತ ಗಾಡಿಯಲ್ಲಿ ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಾಯಿದ್ದಾರೆ. ಟ್ರಾಫಿಕ್ ಮಾತ್ರ ರೋಡಲ್ಲಿ ಕಡಿಮೆ ಆಗಿಲ್ಲ. ಒಬ್ಬೊಬ್ಬರಿಗೆ 6 ಸೀಟರ್ 7 ಸೀಟರ್ ಗಾಡಿಗಳು ತೊಗೊಂಡು ಜಾಮ್ ಮಾಡ್ತಾಯಿದ್ದಾರೆ. ಎಷ್ಟೇ ಬೇಗ ಗೌರ್ಮೆಂಟ್ ಬಂದುಬಿಟ್ಟು ಇದಕ್ಕೊಂದು ಹೊಸ ರೂಲ್ ಪಾಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೇಮ್ ಲೈಕ್ ಸಿಂಗಾಪುರ್ ಏನಕ್ಕೆ ಕೇಳ್ತಾ ಇದ್ದೀನಿ, ನಾನು ಹೋಗಿರೋ ಒಂದೇ ಒಂದು ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್ ಅಂದರೆ ಸಿಂಗಾಪುರ್ ಗೈಸ್. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಸಿಂಗಾಪುರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಟ್ರಾಫಿಕ್ ರೂಲ್ಸ್ ಮಾತ್ರ ಎಪಿಕ್ಕಾಗಿ ಫಾಲೋ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನನಗೆ ಆ ಕಂಟ್ರಿದು ಟ್ರಾಫಿಕ್ ಬಂದುಬಿಟ್ಟು ತುಂಬ ಇಷ್ಟ ಆಯಿತು. ಸೊ ಇಫ್ ಯು ಆರ್ ಟ್ರಾವೆಲಿಂಗ್ 1 ಪರ್ಸನ್ ಒಂದು ಕಾರಲ್ಲಿ, ನಿಮ್ಮನ್ನ ಕಾರ್ ತೆಗಿಯೋಕ್ಕೆ ಅಲೌಡ್ ಇಲ್ಲ. ಸೊ ಯು ಹ್ಯಾವ್ ಟು
ಕಂಪ್ನಿ ವಿತ್ ಸಮನ್ ಅವ್ರು ಕಾರ್ಪೂಲ್ ಮಾಡ್ಕೊಂಡು ಹೋಗಬೇಕು. ಕಾರ್ಪೂಲ್ ಬ್ಯಾನ್ ಮಾಡಿದ್ದಾರೆ, ಬಟ್ ಮತ್ತೆ ಅದನ್ನು ತೊಗೊಂಡು ಬಂದರೆ ಒಳ್ಳೆಯದಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ನೋಡೋಣ. ಸೊ ನಿಮಗೇನೋ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅದುವರೆಗೂ ಪೀಸ್ ಔಟ್.